ಎಷ್ಟೊಂದು ಜನ ಹೇಳ್ತೀರ ನನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಅಂದ್ಲು ನಮ್ಮ ಹುಡುಗಿ ನನ್ನ ಜೊತೆ ಇದ್ದಾಗ. ಅಂಡ್ ನಾನು ಕೂಡ ತುಂಬಾ ಪ್ರೀತಿಯಿಂದ ಕೇರ್ಫುಲ್ ಆಗಿ ಅವಳನ್ನ ನೋಡ್ಕೋತಾ ಇದ್ದೆ ಅಂತ. ಸ್ಟಿಲ್ ಯಾಕೆ ಅವಳನ್ನ ಬಿಟ್ಟೋದ್ಲು ಅನ್ನೋದು ನಿಮಗೆ ಒಂದು ಉತ್ತರ ಇಲ್ಲದಂತಹ ಕ್ವಶನ್ ಅಲ್ವಾ. ನಿಮ್ಮ ಲೈಫಲ್ಲಿ ಇದುವರೆಗೂ ನೀವು ಒಂದು ಹುಡುಗಿ ಬಗ್ಗೆ ಏನು ತಿಳ್ಕೊಂಡಿದ್ರಿ, ಅಥವಾ ಅವಳ ಪ್ರೀತಿ ಬಗ್ಗೆ ಏನು ತಿಳ್ಕೊಂಡಿದ್ರಿ, ಅವಳು ಹೇಗೆ ಪ್ರೀತಿಸ್ತಾಳೆ, ಹೇಗೆ ಲವ್ನ ಅಕ್ಸೆಪ್ಟ್ ಮಾಡ್ತಾಳೆ ಅಂತ. ಸೊ ಅದೆಲ್ಲ ಕೂಡ ಇವತ್ತು ನಾನು ಚೇಂಜ್ ಮಾಡ್ತೀನಿ. ಅಂದರೆ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಅಲ್ಲ ಅವಳು ಇರೋದು, ಗೊತ್ತಾಗ್ತಿದ್ಯಾ. ನಾನು ಚೇಂಜ್ ಮಾಡೋದೇನೆಂದರೆ ದ ರಿಯಾಲಿಟಿನ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ಅನಿಸಿರುತ್ತೆ ಯಾಕೆ ಅವಳನ್ನ ಅರ್ಥ ಮಾಡ್ಕೋತಿಲ್ಲ, ಯಾಕೆ ಅವಳನ್ನ ಇಷ್ಟಪಡ್ತಿಲ್ಲ ಅಂತ ಅಲ್ವಾ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ಒಂದು ಹುಡುಗಿ ಬಗ್ಗೆ ತಿಳ್ಕೊಬೇಕಿದ್ರೆ ಅವಳು ಹೇಗೆ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಾಳೆ, ಹೇಗೆ ಪ್ರೀತಿಸೋಕೆ ಸ್ಟಾರ್ಟ್ ಮಾಡ್ತಾಳೆ ನಿಮಗೆ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋನ ನೀವು ನೋಡಲೇಬೇಕು. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಒಂದು ವಿಷಯನ ಕ್ಲಿಯರ್ ಆಗಿ ತಿಳ್ಕೊಬೇಕಾಗಿರೋದೇನು ಅಂದರೆ, ವಿಮೆನ್ ಆರ್ ಮೋರ್ ಎಮೋಷ್ನಲ್ ದ್ಯಾನ್ ಮೆನ್. ಗೊತ್ತಾಗ್ತಾ. ಹುಡುಗರಿಗೆಲ್ಲ ತಕ್ಷಣ ನೋಡಿದ ತಕ್ಷಣ ಒಂದು ಹುಡುಗಿನ ಅಟ್ರಾಕ್ಷನ್ ಆಗಿ ತುಂಬ ಬೇಗ ಪ್ರೀತಿ ಆಗೋದು ಸಹಜ. ಆದರೆ ಹುಡುಗಿಯರಿಗೆ ಆ ಥರ ಅಲ್ಲ, ಓಕೆನಾ. ಅಟ್ರಾಕ್ಷನ್ ಆಗೋದಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಅಟ್ರಾಕ್ಷನಿಂದ ಪ್ರೀತಿಸಿ ಅವಳು ಪ್ರೀತಿಯಲ್ಲಿ ಇರ್ತಾಳೆ ಅಂತ ಅನ್ನೋದು ತುಂಬ ಕಡಿಮೆ. ಹುಡುಗಿಯರಿಗೆ ತುಂಬ ಟೈಮ್ ಬೇಕಾಗುತ್ತೆ. ಯಾಕಂದರೆ ಹುಡುಗಿಯರು ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಪ್ರಾಸೆಸ್ ಜೊತೆ ಅವರು ಹೊಂದ್ಕೊಂಡು ಒಂದು ಎಮೋಷ್ನಲ್ ಕನೆಕ್ಷನ್ನ ಬಿಲ್ಡ್ ಮಾಡೋದಕ್ಕೆ ಫಸ್ಟು ಟ್ರೈ ಮಾಡ್ತಾರೆ. ಸೊ ಯಾವಾಗ ಅವ್ರಿಗೊಂದು ಎಮೋಷ್ನಲ್ ಕನೆಕ್ಷನ್ ಬಿಲ್ಡ್ ಆಯಿತು ಅಂತ ಅನಿಸುತ್ತೆ, ಸೊ ದೆನ್ ದೇ ವಿಲ್ ಫಾಲ್ ಇನ್ ಲವ್ ವಿತ್ ಯು, ಓಕೆನಾ. ತುಂಬ ಜನ ಹುಡುಗರು ಏನು ಅಂದ್ಕೊಂಡ್ಬಿಡ್ತೀರ, ಒಂದು ಅಟ್ರಾಕ್ಷನ್ ಅಥವಾ ಇನ್ಫ್ಯಾಕ್ಚುಯೇಷನ್ ಅಥವಾ ಯಾವುದೋ ಹುಡುಗಿ ನೋಡ್ಬಿಟ್ಟು ಸ್ಮೈಲ್ ಮಾಡಿದ್ಲು ನನ್ನ ಅಂತ ಅಂದ್ಕೊಂಡು ಅದನ್ನು ಪ್ರೀತಿ ಅಂತ ಅನ್ಕೊಬಿಡ್ತೀರ ಅಲ್ವಾ. ಆ್ಯಂಡ್ ಒಂದು ಹುಡುಗಿ ನಿಮ್ಮನ್ನ ನೋಡಿದ್ರು ಅಂದ್ರೂ ಕೂಡ ಓ ಅವಳಿಗೆ ಇಷ್ಟ ಇದೆ ಅಂತ ಅನ್ಕೊಬಿಡ್ತೀರ. ಬಟ್ ಪ್ಲೀಸ್ ಡೋಂಟ್ ಕನ್ಫ್ಯೂಸ್, ಓಕೆನಾ. ಲವ್ ಅಂತ ಕನ್ಫ್ಯೂಸ್ ಯಾವತ್ತೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅದರಿಂದ, ಓಕೆನಾ. ಯಾಕಂದರೆ ಒಂದು ಹುಡುಗಿ ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಅವಳಿಗೆ ನಿಮ್ಮ ಜೊತೆ ಸೆಕ್ಯೂರ್ ಫೀಲ್ ಆಗುತ್ತಾ ಅನ್ನೋದನ್ನ ಫಸ್ಟ್ ಅವಳು ನೋಡ್ತಾಳೆ. ಆ್ಯಂಡ್ ನೀವೆಷ್ಟು ಕನ್ಸಿಸ್ಟೆಂಟ್ ಆಗಿ ಅವಳ ಜೊತೆ ಇದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನೀವು ಅವಳನ್ನ ಎಷ್ಟು ಹೊಗಳುತ್ತಿದ್ದೀರಾ, ಎಷ್ಟು ಇಷ್ಟಪಡ್ತಿದ್ದೀರಾ, ಕೇರ್ ಮಾಡ್ತಿದ್ದೀರಾ, ನೀವೆಷ್ಟು ಎಫರ್ಟ್ ಹಾಕ್ತಿದ್ದೀರಾ ಅವಳಿಗೋಸ್ಕರ ಅನ್ನೋದು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾಕಂದರೆ ಒಂದು ಹುಡುಗಿ ನಿಜವಾಗ್ಲೂ ಪ್ರೀತಿಸ್ಬೇಕು ಅಂತ ಅಂದ್ಕೊಂಡು ಅವಳಿಗೆ ನಿಜವಾಗ್ಲೂ ಪ್ರೀತಿ ಆದರೆ ಓಕೆನಾ, ಅವಳು ಜಸ್ಟ್ ಆ ಕ್ಷಣದಲ್ಲಿ ಅವಳು ಬದುಕ್ತಿರೋದಿಲ್ಲ. ಅವಳು ನಿಮ್ಮ ಜೊತೆ ಅವಳ ಜೀವನನ ಕಂಡ್ಕೊಂಡಿರ್ತಾಳೆ, ಡ್ರೀಮ್ ಕಟ್ಕೊಂಡಿರ್ತಾಳೆ. ಅವಳ ಮದುವೆ, ಮಕ್ಕಳು ಪ್ರತಿಯೊಂದನ್ನು ಕೂಡ ಅವಳು ಯೋಚನೆ ಮಾಡಿರ್ತಾಳೆ, ಓಕೆನಾ. ಸೊ ಅದಕ್ಕೋಸ್ಕರ ಅವಳಿಗೆ ಸೆಕ್ಯೂರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಆ್ಯಂಡ್ ಕೇರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಲವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಎಫರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಒಂದು ರೆಸ್ಪಾನ್ಸಿಬಲ್ ಮ್ಯಾನ್ ಬೇಕಾಗಿರುತ್ತೆ ಅವಳಿಗೆ ಅವಳ ಲೈಫಲ್ಲಿ ಅಲ್ವಾ. ಸೊ ಅದರಿಂದ ನೀವೆಲ್ಲದನ್ನು ಅವಳಿಗೆ ಒಂದು ಎಮೋಷ್ನಲ್ ಕನೆಕ್ಷನ್ ಅಥವಾ ಬಾಂಡಿಂಗ್ನ ಬೆಳೆಸೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ. ಅವಳು ನಿಮ್ಮ ಜೊತೆ ಇದ್ದಾಗ ಸೆಕ್ಯೂರ್ ಫೀಲ್ ಮಾಡಿದ್ಲು, ನಿಮಗೆ ತುಂಬ ಜವಾಬ್ದಾರಿ ಇದೆ ಅಂತ ಅವಳಿಗೆ ಗೊತ್ತಾಯಿತು. ಸೊ ಈ ರೀತಿ ಅವಳಿಗೆ ಅರ್ಥ ಆಯ್ತಾ ಹೋದಾಗ ಸೊ ಅವಳಲ್ಲಿ ಒಂದು ಎಮೋಷ್ನಲ್ ಕನೆಕ್ಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಅವಳು ಎಲ್ಲದಕ್ಕಿಂತ ಜಾಸ್ತಿ ಆ ಒಂದು ಎಮೋಷನ್ಸ್ಗೆ ಬೆಲೆ ಕೊಡ್ತಾಳೆ. ಆ್ಯಂಡ್ ಯಾವುದೇ ಹುಡುಗಿ ಆಯಿತು ತುಂಬ ಎಮೋಷ್ನಲ್ ಇರ್ತಾರೆ, ಅರ್ಥ ಆಯ್ತಾ. ಆ್ಯಂಡ್ ಎಲ್ಲ ಗರ್ಲ್ಸು ಗೋಲ್ಡ್ ಡಿಗರ್ ಅನ್ನೋದನ್ನ ಫಸ್ಟು ಬಿಟ್ಬಿಡಿ, ಓಕೆನಾ. ನೀವು ಜವಾಬ್ದಾರಿ ತೋರಿಸಿ, ನೀವು ಕೇರ್ ತೋರಿಸಿ ಅವಳು ನಿಮ್ಮ ಜೊತೆ ಇದ್ದಾಗ ಒಂದು ನಂಬಿಕೆನ ಬೆಳೆಸ್ಕೊಳ್ಳಿ. ಸೊ ಅವಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಒಂದು ಹುಡುಗಿ ಬಗ್ಗೆ ಆ್ಯಂಡ್ ಹುಡುಗಿರ ಬಗ್ಗೆ ಯಾವ ರೀತಿ ಅಂತ, ಅರ್ಥ ಆಗ್ತಿದೆಯಾ. ಸೊ ಒಂದು ಹುಡುಗಿಗೆ ಯಾವಾಗ ನೀವು ಒಂದು ಸೇಫೆಸ್ಟ್ ಪ್ಲೇಸ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ತಿರಲ್ಲ, ಅವಳು ನಿಮ್ಮನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೇಫ್ಟಿ ಅಂದರೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ಲಿವರೆಗೂ ಅದಲ್ಲ, ಓಕೆನಾ. ಸೇಫ್ಟಿಗೆ ಬೇರೆ ಬೇರೆ ರೀತಿಯ ಅರ್ಥಗಳಿರುತ್ತೆ. ಎಕ್ಸಾಂಪಲ್, ಸೇಫ್ಟಿ ಅಂದರೆ ನೀವು ಹೇಳೋದೊಂದು ಮಾಡೋದೊಂದು ಈ ರೀತಿ ಆಗಬಾರ್ದು. ಅದು ಸೇಫ್ಟಿ ಫೀಲ್ ಬರ್ಸೋದಿಲ್ಲ ಅಲ್ವಾ. ಇಲ್ಲೇನೋ ಮಾತಾಡಿರ್ತೀರಾ ಬಟ್ ನೀವು ಮಾಡೋದೇ ಇನ್ನೇನೋ. ಸೊ ನಂಬಿಕೆ ಹೇಗೆ ಬರುತ್ತೆ, ಹೇಗೆ ಸೇಫ್ ಅಂತ ಫೀಲ್ ಆಗುತ್ತೆ ಅವಳಿಗೆ. ಫಾರ್ ಎಕ್ಸಾಂಪಲ್, ನೀವು ಅವಳನ್ನ ತುಂಬ ಇಷ್ಟ ಮಾತಾಡದೆ ಇರೋದಕ್ಕಾಗೋದಿಲ್ಲ ಒಂದಿನ ಕೂಡ ಅಂತ ಹೇಳ್ತೀರಾ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಏನೋ ಜಗಳ ಆಗುತ್ತೆ, 1 ವೀಕ್ ಆದರೂ ನೀವು ಅವಳನ್ನ ಮಾತಾಡ್ಸೋದಿಲ್ಲ ಅಂದಾಗ ನೀವು ಹೇಳಿದ್ದೇ ಬೇರೆ, ನಿಮ್ಮ ಮಾಡ್ತಿರೋ ಆ್ಯಕ್ಷನ್ನೇ ಬೇರೆ ಆಗುತ್ತಲ್ವಾ. ಸೊ ಅವಳು ಹೇಗೆ ನಂಬ್ತಾಳೆ ಅದನ್ನ ಅಲ್ವಾ. ಸೊ ಒಂದು ಹುಡುಗಿ ನಿಮ್ಮನ್ನ ಪ್ರೀತಿಸಬೇಕು ಅಂದರೆ ನಿಮ್ಮ ಆ್ಯಕ್ಷನ್ನು ಮತ್ತು ನಿಮ್ಮ ಮಾತು ಎರಡು ಮ್ಯಾಚ್ ಆಗೋ ರೀತಿ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ನೋಡ್ಕೋತೀರ ಕೂಡ, ನಿಮಗೂ ಕೂಡ ಹುಡುಗಿ ಅಷ್ಟಿಷ್ಟ ಇದ್ರೆ ನೀವು
ಮ್ಯಾಚ್ ಮಾಡೇ ಮಾಡ್ತೀರಾ ಅದನ್ನ. ಹೇಳೋದೊಂದು ಮಾಡೋದೊಂದು ನೀವು ಮಾಡೋದಿಲ್ಲ, ಅವಳಿಗೆ ನೋವಾಗೋ ರೀತಿ ಕೂಡ ನೀವು ನಡ್ಕೊಳ್ಳೋದಿಲ್ಲ ಅಲ್ವಾ, ಕರೆಕ್ಟ್ ತಾನೆ? ಹಾಗಿದ್ರೆ ಗರ್ಲ್ಸ್ಗೆ ಅಟ್ರಾಕ್ಷನ್ ಆಗೋದಿಲ್ವಾ ಅಂತ ನೀವು ಅನ್ಕೊಂಡ್ರೆ ಇಲ್ಲ, ಹಾಗೆ ಆಗುತ್ತೆ ಅವ್ರಿಗೆ ಅಟ್ರಾಕ್ಷನ್, ನೀವು ಅನ್ಕೊಂಡಿರೋ ರೀತಿ ಅಲ್ಲ. ಬಟ್ ಅವಳು ಅಟ್ರಾಕ್ಷನ್ ನಂಬ್ಕೊಂಡಿರಲ್ಲ. ಮೇ ಬಿ ಒಂದು ಅಟ್ರಾಕ್ಷನ್ ಇಂದ ಅವಳು ನಿಮ್ಮನ್ನ ಇಷ್ಟ ಪಡ್ಬೋದು. ಐ ಮೀನ್ ದಟ್ ಈಸ್ ದ ಫಸ್ಟ್ ಥಿಂಗ್ ಅಲ್ವಾ, ಅವ್ರ ಅಪಿಯರೆನ್ಸ್ ಅದನ್ನ ನೋಡಿ ಇಷ್ಟ ಆಗೋದು ಕಾಮನ್ ಅದು. ಬಟ್ ಅವಳು ಅದೇ ಒಂದು ಅಟ್ರಾಕ್ಷನ್ ಇಂದ ನಿಮ್ಮ ಜೊತೆ ಲೈಫ್ ಲಾಂಗ್ ಇರೋದಿಲ್ಲ. ಅವಳು ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಿರ್ತಾಳೆ ಪ್ರತಿಯೊಂದು ವಿಷಯದಲ್ಲೂ ಕೂಡ. ನಾನು ಇಷ್ಟೋ ತನಕ ಮೇಲೆ ಎಕ್ಸ್ಪ್ಲೈನ್ ಮಾಡೋದಲ್ಲ ಇದಕ್ಕೆ ಮುಂಚೆ. ಸೊ ಎಸ್, ಸೇಮ್ ಥಿಂಗ್ಸ್ ಶಿ ಅಬ್ಸರ್ವ್ಸ್. ನೀವು ಹೇಳಿದ್ದೆ ಮಾಡ್ತಿದ್ದೀರಾ, ಕೇರ್ ಮಾಡ್ತಿದ್ದೀರಾ, ಸೇಫ್ಟಿ ಅನ್ನಿಸ್ತಿದ್ಯಾ, ಅವಳಿಗೆ ಸೆಕ್ಯೂರ್ ಅನ್ನಿಸ್ತಿದೆ. ಸೊ ಪ್ರತಿಯೊಂದು ಚಿಕ್ಕ ವಿಷಯ ಕೂಡ ಅವಳು ಅಬ್ಸರ್ವ್ ಮಾಡ್ತಾಳೆ. ಅಟ್ರಾಕ್ಷನ್ ಮೇಲೆ ನಿಂತಿರೋದಿಲ್ಲ ಅವಳು ಕಂಪ್ಲೀಟ್ ಆಗಿ ನಿಮ್ಮನ್ನ ಪ್ರೀತಿಸೋದಕ್ಕೆ, ಓಕೆನಾ? ಸೊ ಇನ್ನು ಸಿಂಪಲ್ ವೇ ನಿಮ್ಗೆ ಹೇಳ್ಬೇಕಂದ್ರೆ ಎಮೋಷನಲ್ ಬಾಂಡಿಂಗ್ ಅವಳಿಗೆ ಬೇಕಾಗಿರುತ್ತೆ. ನೀವು ಅದೊಂದನ್ನ ಅವಳಿಗೆ ಕರೆಕ್ಟಾಗಿ ನೀವು ಕೊಟ್ರಿ ಅಂತ ಅಂದರೆ ಅವಳು ನಿಮ್ಮನ್ನ ತುಂಬ ಇಷ್ಟಪಡ್ತಾಳೆ, ತುಂಬ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಆಗ್ತಾಳೆ. ಇದೆಲ್ಲ ಸುಮ್ಮನೆ ಏನೋ ಮಾತಿಗೆ ಎಕ್ಸ್ಪ್ಲನೇಷನ್ ಏನೋ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ, ಓಕೆನಾ? ಯಾಕಂದ್ರೆ ವಿಮೆನ್ ಅಲ್ಲಿ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಇರುತ್ತೆ, ಓಕೆನಾ? ಅದು ರಿಲೀಸ್ ಆಗುತ್ತೆ, ಓಕೆನಾ? ಯಾವಾಗ ಅಂದ್ರೆ ಅವಳೊಂದು ಸೇಫ್ ಫೀಲ್ ಮಾಡಿದಾಗ ನಿಮ್ ಜೊತೆ, ಫಾರ್ ಎಕ್ಸಾಂಪಲ್ ಎಲ್ಲೋ ಲಾಂಗ್ ಡ್ರೈವ್ ಹೋಗ್ತೀರಾ, ತುಂಬಾ ಡೀಪ್ ಕಾನ್ವರ್ಸೇಷನ್ ಮಾಡ್ತೀರಾ, ಅವಳ ಇಷ್ಟದ ಬಗ್ಗೆ ತಿಳ್ಕೊತೀರಾ, ನಿಮ್ ಇಷ್ಟದ ಬಗ್ಗೆ ಹೇಳ್ತೀರಾ, ನಾವು ಹಂಗಿರೋಣ ಹಿಂಗಿರೋಣ, ನೀನಂದ್ರೆ ಇಷ್ಟ. ಸೊ ಈ ರೀತಿ ಒಂದು ಡೀಪ್ ಕಾನ್ವರ್ಸೇಷನ್ ಮಾಡ್ತಿರಲ್ಲ, ಸೊ ಅವಳಲ್ಲಿ ಆ ಒಂದು ಆಕ್ಸಿಟೋಸಿನ್ ಅನ್ನೋದು ರಿಲೀಸ್ ಆಗುತ್ತೆ, ಓಕೆನಾ? ಸೊ ಆ ಬ್ರೈನ್ ಅಲ್ಲಿ ಆ ಆಕ್ಸಿಟೋಸಿನ್ ರಿಲೀಸ್ ಆದಾಗ ಅವಳು ಸೇಫ್ ಫೀಲ್ ಮಾಡ್ತಾಳೆ ನಿಮ್ ಬಗ್ಗೆ. ಅಂಡ್ ಎಮೋಷನ್ಸ್ ಬಿಲ್ಡ್ ಆಗೋದು ಕೂಡ ಹೀಗೇನೆ, ಅಂಡ್ ಬಾಂಡಿಂಗ್ ಸ್ಟ್ರಾಂಗ್ ಆಗೋದು ಕೂಡ ಹೀಗೇನೆ. ಅಂಡ್ ಇನ್ನೊಂದು ಹುಡುಗರ್ದು ಹೇಳಬೇಕು ಅಂತಂದ್ರೆ ನಿಮ್ಮ ಬಗ್ಗೆ, ನೀವೇನ್ ಮಾಡ್ತೀರಾ, ಮೇ ಬಿ ಯಾರ ಜೊತೆ ಬ್ರೇಕಪ್ ಆಯ್ತು, ನೀವೇ ಇನ್ನೂ ಅದನ್ನ ಓವರ್ಕಮ್ ಆಗಿರೋದಿಲ್ಲ, ರೈಟ್? ನೀವೇ ನರಳ್ತಾ ಇರ್ತೀರಾ ಅಲ್ವಾ? ಅಷ್ಟರಲ್ಲೇನೆ ಬಿಡು ಹೋದ್ರೆ ಹೋಗ್ತಾಳೆ ಅಂತ ಇನ್ನೊಬ್ಳನ್ನ ಹುಡ್ಕೋದಕ್ಕೆ ನೀವು ಟ್ರೈ ಮಾಡ್ತೀರಾ, ಕರೆಕ್ಟ್ ತಾನೆ? ಸೊ ನೀವೇ ಕಂಪ್ಲೀಟ್ ಆಗಿ ಒಂದು ಕ್ಯೂರ್ ಆಗಿರೋದಿಲ್ಲ. ಅಷ್ಟರಲ್ಲೇ ನೀವು ಇನ್ನೊಬ್ರು ಬೇಕು, ನಾವು ಸ್ವಲ್ಪ ಏನು ಮೈಂಡ್ ಡೈವರ್ಟ್ ಮಾಡ್ಕೋತೀವಿ ಅಂತ ಅನ್ಕೊಂಡು ನೀವು ಇನ್ನೊಬ್ರ ಜೊತೆ ಲವ್ ಅದು ಇದು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ಕೋತೀರಾ. ಬಟ್ ನೀವು ಕಂಪ್ಲೀಟ್ ಆಗಿ ಫಸ್ಟು ಕ್ಯೂರ್ ಆಗ್ಬೇಕಲ್ವಾ? ನಿಮ್ಮ ಒಂದು ಬ್ರೇಕಪ್ಪಿನ ನೀವು ಆಚೆ ಬರ್ಬೇಕಲ್ವಾ? ಅದನ್ನ ನೀವು ಇಗ್ನೋರ್ ಮಾಡೋದಕ್ಕೆ, ಡೈವರ್ಟ್ ಮಾಡೋದಕ್ಕೋಸ್ಕರ ಇನ್ನೊಬ್ರ ಜೊತೆ ನೀವು ಹೋದ್ರೆ ಮತ್ ಅಲ್ಲೂ ಕೂಡ ಅದೇ ಆಗೋ ಚಾನ್ಸಸ್ ಇರುತ್ತೆ, ಕರೆಕ್ಟ್ ತಾನೆ? ಸೊ ಅವಾಗ ಏನ್ ಮಾಡ್ತೀರಾ, ಹುಡುಗಿ ಸರಿ ಇಲ್ಲ, ಬಿಟ್ಟು ಹೋಗ್ತಾರೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀರಾ, ಕರೆಕ್ಟ್ ತಾನೆ? ಸೊ ನಿಮ್ಮ ಲೈಫ್ನ ಫಸ್ಟ್ ಸಾರ್ಟೆಡ್ ಮಾಡ್ಕೊಳ್ಳಿ, ನಿಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳಿ, ಓಕೆನಾ? ಲುಕ್ ಗುಡ್, ಓಕೆನಾ? ಅಂತ ಬ್ರೇಕಪ್ ಇದ್ದಾಗ ಜಿಮ್ಗೆ ಹೋಗಿ ಬಾಡಿ ಫಿಟ್ ಮಾಡಿ ಹೆಲ್ದಿ ಆಗಿ ತಿನ್ನಿ, ನಿಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳಿ, ರೈಟ್? ಐ ಮೀನ್ ನಿಮ್ಮನ್ನ ನೀವು ಫಸ್ಟ್ ಕರೆಕ್ಟಾಗಿ ಪ್ರೊಜೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ನಿಮ್ಮ ಲೈಫ್ನ ನೀವು ಸಾರ್ಟೆಡ್ ಮಾಡ್ಕೊಳ್ಳಿ. ಆಗ ಯಾವುದೇ ಒಂದು ಹುಡುಗಿ ಬಂದರೂ ಕೂಡ ಶಿ ಫೀಲ್ ಸಾರ್ಟೆಡ್, ಲೈಕ್ ಓಕೆನಾ, ಓಕೆ ನನ್ನ ಜೀವನ ಚೆನ್ನಾಗಿರುತ್ತೆ ಇವ್ರ ಜೊತೆ, ಇವ್ರ ಲೈಫು ಸಾರ್ಟೆಡ್ ಇದೆ, ನಂದು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಇರುತ್ತೆ ಜರ್ನಿ ಇವ್ರ ಜೊತೆ, ನನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋದು ಅವಳಿಗೂ ಕೂಡ ನಂಬಿಕೆ ಅನ್ನೋದು ಬರಬೇಕಲ್ವಾ? ಯಾಕಂದರೆ ಒಂದು 2 ದಿನದ್ದಾದರೆ ಓಕೆ ಬಿಡು, ಲವ್ ಅದು ಇದು ಅಂದ್ಕೊಂಡು ಆಮೇಲೆ ಬ್ರೇಕಪ್ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋಕ್ಕೆ. ಬಟ್ ನಿಜವಾಗ್ಲೂ ಇಷ್ಟಪಡೋ ಹುಡುಗಿ ಇರಬೇಕು ಅಂದರೆ ಅವ್ರ ಫ್ಯೂಚರ್ ನೋಡ್ತಾರೆ. ಫ್ಯೂಚರ್ ನೋಡ್ಬೇಕಂದ್ರೆ ನಿಮ್ಮಲ್ಲಿ ಆ ಕೆಪಬಿಲಿಟಿ ಇರಬೇಕಲ್ವಾ, ರೈಟ್? ಸೊ ಫಸ್ಟು ನೀವು ಕನ್ಫ್ಯೂಸ್ ಆಗಬೇಡಿ, ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ಅವಳಿಗೂ ಕನ್ಫ್ಯೂಸ್ ಮಾಡಬೇಡಿ, ಓಕೆನಾ? ಗೊತ್ತಾಗ್ತಿದೆಯಾ? ಆ್ಯಂಡ್ ಇನ್ನೂ ತುಂಬ ಜನ ಹೇಳ್ತೀರಾ ಅಷ್ಟೊಂದು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾನೆ ಇದ್ಲು ಅವಳು ಯಾವಾಗ್ಲೂ, ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾನೆ ಇದ್ದೆ ಅವಳನ್ನ, ಒಂದಿನೂ ಬೇಜಾರು ಮಾಡಿಲ್ಲ ಅಂತ ಅಲ್ವಾ? ಸ್ಟಿಲ್ ಯಾಕೆ ಬಿಟ್ಟೋದ್ಲು ಅನ್ನೋದು ನಿಮಗೆ ಇನ್ನೂ ತಲೆ ಕೊರಿತಾನೆ ಇರುತ್ತೆ. ಆ ಥರ ಇದ್ರೆ ನಿಮಗೆ ಕ್ವಶನ್ನು, ಫಸ್ಟು ನೀವು ಕ್ವಶನ್ ಮಾಡ್ಕೊಳ್ಳಿ ನಿಮ್ಮನ್ನು. ನೀವು ಆ ಹುಡುಗಿಗೆ ಸೇಫ್ಟಿ ಅನ್ನೋದನ್ನ ಫೀಲ್ ಮಾಡಿಸಿದ್ದೀರಾ, ಸೆಕ್ಯೂರ್ ಅನ್ನೋದನ್ನ ಫೀಲ್ ಮಾಡಿಸಿದ್ದೀರಾ ಯಾವತ್ತಾದರೂ? ಆ್ಯಂಡ್ ನೀವು ಏನು ಮಾತಲ್ಲಿ ಹೇಳಿರ್ತೀರ ಅದೇ ರೀತಿ ಆ್ಯಕ್ಷನಲ್ಲೂ ಕೂಡ ನಡೆಸ್ಕೊಟ್ಟಿದ್ದೀರಾ? ಸೊ ಇದನ್ನೆಲ್ಲ ನೀವು ಕ್ವಶನ್ ಮಾಡ್ಕೋಬೇಕು. ಇನ್ ಕೇಸ್ ಲೈಕ್ ಮೇ ಬಿ ನೀವು ಯಾವುದ್ರಲ್ಲೂ ಫೇಲ್ ಆದ್ರಿ, ಇಷ್ಟರಲ್ಲೂ ಯಾವುದ್ರಲ್ಲಾದ್ರೂ ಒಂದರಲ್ಲಿ ನೀವು ಎಡವುದ್ರಿ ಅಂತ ಅಂದರೆ ದಯವಿಟ್ಟು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ತಿದ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಬರೋ ಹುಡುಗಿಗೆ ಅದೇ ರಿಪೀಟ್ ಮಾಡಿ ಅವಳನ್ನು ಕಳ್ಕೋಬಾರ್ದಲ್ವ ನೀವು. ಆಮೇಲೆ ಇನ್ನೊಂದು ಹುಡುಗಿನ ಬಿಟ್ಟೋದ್ಲು, ನೀವು ಇದನ್ನೇ ಮತ್ತೆ ರಿಪೀಟ್ ಮಾಡಿದ್ರಿ, ನಂದೇನು ತಪ್ಪಿಲ್ಲ ಬಿಡು ಅವಳದೇ ತಪ್ಪು ಅಂದ್ಕೊಂಡ್ರೆ ಇನ್ನೊಂದು ಹುಡುಗಿ ಬಂದ್ರೆ ಅವಳು ಬಿಟ್ಟು ಹೋಗ್ತಾರೆ. ಆವಾಗ ಹುಡುಗಿರ್ ಸರಿ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಡ್ತೀರಾ, ಕರೆಕ್ಟ್ ತಾನೆ? ಸೊ ಡೋಂಟ್ ಡೂ ದಟ್. ನಿಮ್ದೇನಾದ್ರು ನಿಜವಾಗ್ಲೂ ತಪ್ಪಿದೆ, ಪ್ಲೀಸ್ ಫಿಕ್ಸ್ ದಟ್ ಫಸ್ಟ್, ಓಕೆನಾ? ಆ್ಯಂಡ್ ಯಾವಾಗಲೂ ನಿಮ್ಮದೇ ತಪ್ಪಿರುತ್ತೆ ಅಂತಿಲ್ಲ, ಕೆಲವೊಂದು ಹುಡುಗಿರ್ದು ಕೂಡ ತಪ್ಪಿರುತ್ತೆ. ಮೇ ಬಿ ಅವ್ರ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಗಳು ಅವ್ರಿಗೆ ಇನ್ನೂ ಕಾಡ್ತಾ ಇರುತ್ತೆ,
ಯಾವುದೋ ಮನಸ್ಸಿನ ಗಾಯ ಇರ್ಬೋದು ಅವ್ರಿಗೆ, ನಿಮ್ಮ ಜೊತೆ ಇದ್ದಾಗ ಮೇ ಬಿ ನೀವು ಅದೇ ರೀತಿ ಏನೋ ಬಿಹೇವ್ ಮಾಡ್ಬೋದು, ಕರೆಕ್ಟ್. ಸೊ ಅವರಿಗೆ ಅದು ಮತ್ತೆ ಇನ್ನೂ ಕಾಡ್ತಿರ್ಬೋದು, ರೈಟ್. ಸೊ ಅದೇ ಪ್ಯಾಟರ್ನ್ ರಿಪೀಟ್ ಆದಾಗಲೂ ಕೂಡ ಹುಡುಗಿರು ಬಿಟ್ಟು ಹೋಗ್ತಾರೆ, ಓಕೆನಾ. ಸೊ ಇದು ನಿಮ್ಮದು ತಪ್ಪು ಅಂತ ಅನ್ನೋದಿಲ್ಲ. ಸೊ ಯಾವುದೇ ಹುಡುಗಿ ಆದರೂ ಕೂಡ ಅವರು ಫಸ್ಟು ಅವರ ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ಅವರ ಪೇಯ್ನ್ ಎಲ್ಲನೂ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೋಬೇಕು ಅವರು ಕೂಡ ಒಂದು ರಿಲೇಷನ್ಶಿಪ್ಗೆ ಬರೋಕ್ಕೆ ಮುಂಚೆ. ಸೊ ಇಲ್ಲ ಅಂದರೆ ನೀವೇನೋ ಮಾಡ್ತೀರಾ ಮತ್ತು ಅದೇ, ಈಗ ಹುಡುಗರು ಏನೋ ಮಾಡ್ತಾರೆ, ಏನೋ ಅಂತಾರೆ, ಸೊ ಅದೇ ಮತ್ತೆ ನಿಮಗೆ ಕಾಡುತ್ತೆ. ಓಕೆ, ಇವನು ಅದೇ ರೀತಿ ಮೋಸ ಮಾಡ್ತಾನೆ, ಇವನು ಅದೇ ರೀತಿ ಟ್ರೀಟ್ ಮಾಡ್ತಿದ್ದಾನೆ ಅಂತ. ಸೊ ನಿಮ್ಮ ಒಂದು ಹಳೆ ಗಾಯಗಳನ್ನ ನೀವು ಕೂಡ ವಾಸಿ ಮಾಡಿಕೊಂಡು ಆಮೇಲೆ ಒಂದು ರಿಲೇಷನ್ಶಿಪ್ಗೆ ಬಂದರೆ, ಸೊ ನೀವು ಕೂಡ ಹುಡುಗರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ನ ಬೆಳೆಸ್ಕೊಳ್ತೀರ. ಆ್ಯಂಡ್ ಹುಡುಗರು ಕೂಡ ನಿಮ್ಮ ಜೊತೆ ಇದ್ದಾಗ ನೀವು ಡೌಟ್ಸ್ ಪಡೋದು, ಅವಳೇನೋ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಹೇಳ್ಕೊಂಡಿರ್ತಾಳೆ, ಯಾಕೆ ನಿಮ್ಮ ಮೇಲೆ ನಂಬಿಕೆ ಇರುತ್ತೆ, ನಿಮ್ಮ ಹತ್ರ ಮುಚ್ಚಿರಬಾರ್ದು ಅಂತ ಅವಳು ನಿಜವಾಗ್ಲೂ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಅವಳು ಹೇಳ್ಕೊತಾಳೆ, ಯಾವುದೋ ಜಗಳ ಬಂದಾಗ ಅಥವಾ ಇನ್ನೇನೋ ಒಂದು ಸಂದರ್ಭಕ್ಕೆ ಮುಂದೆ ಅದನ್ನೇ ಇಟ್ಕೊಂಡು ನೀವು ಟೀಸ್ ಮಾಡೋದು. ಸೊ ಇವೆಲ್ಲ ಮಾಡಿದಾಗ ಯಾವ ಹುಡುಗಿರು ಇರೋದಿಲ್ಲ ಅಲ್ವಾ. ಸಿ ಈವನ್ ಒಂದೇ ಒಂದ್ಸಲ ಈ ಥರ ಮಾಡಿದ್ರು ಕೂಡ ಹುಡುಗಿಯರ ಮನಸ್ಸಿಗೆ ತುಂಬ ನೋವಾಗೇ ಆಗುತ್ತೆ, ತುಂಬ ಇಷ್ಟಪಡೋ ಹುಡುಗಿಯರ ಮನಸ್ಸಿಗೆ, ಎಲ್ಲರಿಗೂ ಅಂತ ಹೇಳ್ತಿಲ್ಲ. ಸೊ ನೀವೆಷ್ಟೇ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಎಷ್ಟೇ ಇಷ್ಟಪಡಿ, ಸೊ ನೀವು ಅವಳನ್ನ ಕಳ್ಕೊತೀರ ಈ ರೀತಿ ನಿಮ್ಮ ಬಿಹೇವಿಯರ್ ಇದ್ರೆ. ಹಾಗಾಗಿ ನಿಮಗೆ ಅವಳು ತುಂಬ ಇಷ್ಟ ಇದ್ರೆ ಈ ತಪ್ಪುಗಳನ್ನ ಮಾಡಬೇಡಿ, ಅವಳನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸೊ ಕೊನೆಯದಾಗಿ ಹೇಳಬೇಕಂದ್ರೆ ಬಿ ಮೆಚ್ಯೂರ್, ಓಕೆನಾ. ಡೋಂಟ್ ಕನ್ಫ್ಯೂಸ್ ಆ್ಯಂಡ್ ಎಮೋಷ್ನಲ್ ಬಾಂಡ್ನ ಕ್ರಿಯೇಟ್ ಮಾಡಿ. ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ ಬಾಯ್ಸ್, ಓಕೆನಾ. ಸೊ ಆ ಹುಡುಗಿಗೆ ಒಂದು ಫ್ರೀಡಮ್ ಕೊಡಿ, ಕಟ್ ಹಾಕಬೇಡಿ, ಡೌಟ್ಸ್ ಪಡಬೇಡಿ, ಓಕೆನಾ. ಸೊ ಹಳೆ ಎಕ್ಸ್ಪೀರಿಯನ್ಸಸ್ನ ಇಟ್ಕೊಂಡು ಅವಳನ್ನ ಟೀಸ್ ಮಾಡಬೇಡಿ, ಅದನ್ನ ಅಲ್ಲಿಗೆ ಬಿಟ್ಬಿಡಿ. ಸೊ ಇಷ್ಟನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಜೀವನ ಅವಳ ಜೊತೆ ಅಮೇಝಿಂಗ್ ಆಗಿರುತ್ತೆ, ಯಾವ ಹುಡುಗಿನೂ ಕೈ ಕೊಟ್ಟು ಹೋಗೋದಿಲ್ಲ, ಆ್ಯಂಡ್ ನೀವು ಕೂಡ ಲೈಫಲ್ಲಿ ಸಫರ್ ಪಡೋದಿಲ್ಲ. ಗೊತ್ತಾಯ್ತಾ? ಸೊ ಓಕೆ ಗೈಸ್, ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮೂಲಕ ಹೇಳಿ, ಲೈಕ್ ಮಾಡಿ, ಹಾಗೂ ಬೇಕಾಗಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.